ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಊಟಕ್ಕೆ ನಾನೇ ಹೋಗಿ ಕರೀಲಿ ಅಂತ ಕಾಯ್ತಾ ಇದ್ದಾರಾ? ಏನು ನೋಡ್ತಿದ್ಯಾ ಗೀತಾ? ಅಮ್ಮ, ಆರಾಧನಮ್ಮ ಇನ್ನೂ ಊಟಕ್ಕೆ ಬಂದಿಲ್ಲ, ಅದಕ್ಕೆ ಬರ್ತಾರೇನೋ ಅಂತ ನೋಡ್ತಿದ್ದೆ. ಅವಳು ಆನ್ಲೈನ್ ಕಾನ್ಫರೆನ್ಸಲ್ಲಿದ್ದಾಳೆ. ಅವ್ರ ದೇಶದಲ್ಲಿ ಬೇರೆ ಟೈಮ್ ಅಲ್ವಾ, ಬರ್ತಾಳೆ ಬಿಡು. ಸ್ವಲ್ಪ ವೆಯ್ಟ್ ಮಾಡು, ಅವಳಿಗೇನು ಬೇಕು ಕೊಡು. ಹಾಂ ಸರಿ ಅಮ್ಮ. ಅಮ್ಮ ಅವರೇ ಬಂದರು. ಹಾಂ, ಒಳ್ಳೆಯದೇ ಆಯಿತು. ಸಾರಿ ಅಮ್ಮ, ಮೀಟಿಂಗ್ ಮುಗಿಯೋದು ಸ್ವಲ್ಪ ಲೇಟ್ ಆಯಿತು. ಪರವಾಗಿಲ್ಲ ಆರಾಧನ, ಆದರೆ ಊಟ ಮರೆತು ಕೆಲಸ ಮಾಡಬೇಡ. ಸರಿ ಅಮ್ಮ. ನಿಮ್ದು ಊಟ ಆಯ್ತಾ ಅಮ್ಮ? ಇಲ್ಲ, ನನಗೆ ಯಾಕೋ ಹಸಿವಿಲ್ಲ, ನೀನು ಮಾಡು. ಅಯ್ಯೋ ಯಾಕೆ? ಬನ್ನಿ ಸ್ವಲ್ಪ ಊಟ ಮಾಡಿ. ಫೋರ್ಸ್ ಮಾಡಿ ತಿಂದರೆ ಹೊಟ್ಟೆಗೆ ಸಂಕಟ ಆಗುತ್ತೆ. ನಾನು ಮಲ್ಕೊಳ್ತೀನಿ, ನೀನು ಊಟ ಮಾಡು. ಇರಿ ಅಮ್ಮ, ನಿಮಗೆ ಹಸಿವಿಲ್ಲ ಅಂತ ನಿಮ್ಮ ಬಾಯಿ ಹೇಳ್ತಾ ಇದೆ, ಆದರೆ ನಿಜವಾದ ಕಾರಣ ನಿಮ್ಮ ಹೊಟ್ಟೆ ತಪ್ಪಲ್ಲ, ಮನಸ್ಸಿಂದು. ನೀವು ಊಟ ಮಾಡಿಲ್ಲ ಅಂತಂದರೆ ಇಲ್ಲೆಲ್ಲ ಸರಿ ಹೋಗ್ಬಿಡುತ್ತಾ? ಇಲ್ಲ ಅಲ್ವಾ? ನೀವು ಊಟ ಮಾಡಿಲ್ಲ ಅಂತಂದರೆ ನನಗೂ ಊಟ ಸೇರೋದಿಲ್ಲ. ಬನ್ನಿ ಊಟ ಮಾಡಿ. ನಂಗೆ ಹಸಿವಿಲ್ಲಮ್ಮ. ಬನ್ನಿ ಬನ್ನಿ. ಊಟ ಬೇಡ ಅಮ್ಮ, ಹಸಿವಿಲ್ಲ ಅಂತ ಹೇಳಬಾರ್ದು. ಬನ್ನಿ, ನಾನು ಬಡಿಸ್ತೀನಿ. ನಿಜವಾಗ್ಲೂ ಹಸಿವಿಲ್ಲಮ್ಮ. ಪರವಾಗಿಲ್ಲ, ತಿನ್ನಿ. ಸದ್ಯ ಅಮ್ಮ ಅವ್ರಿಗೆ ಬಲವಂತ ಮಾಡಿ ಊಟ ಬಡಿಸೋಕೆ ಈ ಮನೇಲಿ ಇನ್ನೂ ಒಬ್ರು ಇದ್ದಾರಲ್ವಾ, ಅದೇ ನನಗೆ ಸಮಾಧಾನ. ಗೀತಾ, ನೀವು ಬೈಕೊಂಡ್ರೂ ಪರವಾಗಿಲ್ಲ ಅಮ್ಮ. ಅನೋ ಅಮ್ಮ ಇದ್ದಾಗ ನಿಮ್ಮನ್ನು ಹೀಗೆ ಬಲವಂತ ಮಾಡಿ ಊಟಕ್ಕೆ ಕರ್ಕೊಂಡು ಬರ್ತಿದ್ರು. ಈಗ ಆರಾಧನಾ ಅಮ್ಮ ಇದ್ದಾರೆ. ಅಮ್ಮವ್ರ ಸಾಹೇಬರು ಬಂದಾರೆ. ಬಾ ಆರ್ಯ. ಬನ್ನಿ, ಅಮ್ಮ ಜೊತೆ ನೀವು ಕೂತ್ಕೊಂಡು ಊಟ ಮಾಡಿ. ನೀನು ಊಟ ಮಾಡೋರದನ್ನ? ಇಲ್ಲಮ್ಮ, ಮೀಟಿಂಗಲ್ಲಿ ಲೇಟ್ ಆಗ್ಬೋದು ಅಂತ ನಾನು ಆಗಲೇ ಸ್ವಲ್ಪ ತಿಂದಿದ್ದೆ. ಈಗ ಹಸಿವಿಲ್ಲ, ನೀವು ಊಟ ಮಾಡಿ. ಅಯ್ಯೋ, ಇದೇನಿದು? ಈ ಮನೇಲಿ ಎಲ್ಲರೂ ಹಸಿವಿಲ್ಲ ಅಂತ ಹೇಳ್ತಾರಲ್ಲ. ಬನ್ನಿ ಕೂತ್ಕೊಳ್ಳಿ, ಊಟ ಮಾಡಿ. ನನಗೂ ಅಮ್ಮಂಗೂ ಕಂಪ್ನಿ ಕೊಡಿ. ಇಟ್ಸ್ ಓಕೆ. ನೋ, ಇಟ್ಸ್ ನಾಟ್ ಓಕೆ. ಬನ್ನಿ ಕೂತ್ಕೊಳ್ಳಿ. ಓಕೆ ಓಕೆ. ನೀವು ನಮ್ಮ ಮನೆಗೆ ಅತಿಥಿ. ನೀವು ಬಡಿಸಿದ್ರೆ ನಮ್ಗೆ ಊಟ ಹೇಗೆ ಸೇರುತ್ತೆ ಹೇಳಿ? ನೀವು ಕೂತ್ಕೊಳ್ಳಿ, ನಾನು ಊಟ ಬಡಿಸ್ತೀನಿ. ಏನು ಪರವಾಗಿಲ್ಲ, ನಾನೇ ನಿಮ್ಮ ಮನೆ ಅತಿಥಿ ಅಲ್ಲ ಅಲ್ವಾ ಅಮ್ಮ? ಪ್ಲೀಸ್ ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಐ ಇನ್ಸಿಸ್ಟ್. ಬನ್ನಿ ಬನ್ನಿ. ಓಕೆ. ಪ್ಲೀಸ್. ನನ್ನ ವಿಷುನು ಡಿಟ್ಟು ಹೀಗೇನೆ. ಯಾವತ್ತೂ ನನ್ನ ಬಿಟ್ಟು ತಿಂತಾ ಇರಲಿಲ್ಲ, ಜೊತೆಗೆ ತಿನ್ಬೇಕಿತ್ತು ಅವನಿಗೆ. ಐ ಆಮ್ ಶ್ಯೂರ್ ಹಿ ವಾಸ್ ಅ ಜೆಂಟಲ್ಮ್ಯಾನ್. ನೋನು, ಪ್ಲೀಸ್ ಅಳ್ಬೇಡಿ.
ನಾವು ಪ್ರೀತಿಸಿದವರು ನಮ್ಮಿಂದ ದೂರ ಆಗಿರಬಹುದು, ಆದರೆ ಆ ಪ್ರೀತಿ ಹಾಗೇ ಇರುತ್ತೆ. ನಮ್ಮ ಹೃದಯದಲ್ಲಿ, ನಮ್ಮ ಉಸಿರಲ್ಲಿ, ನಮ್ಮ ನಗುವಲ್ಲೇ ಇರುತ್ತೆ. ಸೊ ಕೀಪ್ ಸ್ಮೈಲಿಂಗ್, ಕೀಪ್ ಲಿವಿಂಗ್. ನಿಮ್ಮವರು ನಿಮ್ಮ ಜೊತೆಯಲ್ಲೇ ಇದ್ದಾರೆ. ಊಟ ಮಾಡಿ. ಆರ್ಯನ್ ಮಾತಲ್ಲಿ ಅನು ನೆನಪೇ ಇದೆ ಅನ್ನೋದು ಅರ್ಥ ಆಗ್ತಿದೆ. ಹೇಗಾದರೂ ಅನುನ ಮತ್ತೆ ಕರೆಸ್ಕೋಬೇಕು. ಹೇಗೆ ಕರೆಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆರ್ಯ, ಆರ್ಯ ಹೋದ ಇಷ್ಟೊತ್ತಲ್ಲಿ? ಆರ್ಯ, 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 ಅಮ್ಮ ನೀವಿಲ್ಲಿ ಇನ್ನೂ ಮಲಗಿಲ್ವಾ? ಮೊದಲೇ ವಯಸ್ಸಾಗ್ತಿರೋರಿಗೆ ನಿದ್ದೆ ಕಮ್ಮಿ ಅಂತಾರೆ. ಈ ಯೋಚನೆಗಳಿಂದ ನಿದ್ದೆ ಬರುತ್ತೆ ಅನ್ಕೊಂಡಿದ್ಯಾ? ನಿಮಗೆ ವಯಸ್ಸಾಯ್ತು ಅಂತ ಯಾರು ಹೇಳ್ತಾರಮ್ಮ? ಆರ್ಯ, ಈ ಗಿಡದಲ್ಲಿರೋ ಹೂವಿಗೆ ಆಯಸ್ಸು ಒಂದೇ ದಿನ. ಅದೇನಾದರೂ ಇವತ್ತೇ ಹುಟ್ಟಿ ನಾನು ಇವತ್ತೇ ಸತ್ತೋಗ್ತೀನಿ ಅಂತ ಯೋಚನೆ ಮಾಡಿದ್ರೆ ಇರೋ ಕೆಲವು ಗಂಟೆಗಳು ಕೂಡ ನೆಮ್ಮದಿಯಾಗಿರೋಕ್ಕಾಗಲ್ಲ ಅಲ್ವಾ? ಈ ಮನೇಲಿ ನಡೆದಿದ್ದು ನಡೀತಿರೋದೆಲ್ಲ ನಿನಗೆ ಗೊತ್ತು. ಇಷ್ಟೊತ್ತಲ್ಲಿ ಅದ್ರ ಮಾತು ಯಾಕಮ್ಮ? ಹೋಗಿ ಮಲ್ಕೊಳ್ಳಿ. ನಾನು ಏನು ಹೇಳಕ್ ಬಂದಿದ್ದೀನಿ ಗೊತ್ತಾ? ಅರ್ಥ ಆಯ್ತಮ್ಮ, ಆದರೆ ನನಗೆ ನಿಜವಾಗ್ಲೂ ನನ್ನ ಮದುವೆ ಬಗ್ಗೆ ನೆನಪಿಲ್ಲಮ್ಮ. ಸರಿ, ಒಪ್ಕೋತೀನಿ. ಆದ್ರೆ ನಿನ್ನ ಮದುವೆಗೆ ಸಾಕ್ಷಿಯಾಗಿರೋ ನಾವೆಲ್ಲ ಹೇಳ್ತಿರೋದು ಸುಳ್ಳ ಆರ್ಯ? ನೀ ನನ್ನ ಮಾತನ್ನ ನಂಬೋದಕ್ಕೆ ಏನ್ ಮಾಡಬೇಕು ಹೇಳು? ಸುಬ್ಬು ಅನುನ ಕರ್ಕೊಂಡು ಹೋಗ್ತಿದ್ರು, ನೀನ್ ಸುಮ್ಮನೆ ಇದೆಯಲ್ಲ, ಯಾಕೆ? ಅಮ್ಮ, ಸುಬ್ಬು ಅವರು ಅನು ಅವರಪ್ಪ ಅವ್ರ ಮಗಳು ಚೆನ್ನಾಗಿರ್ಲಿ ಅಂತ ಅವ್ರ ನಿರ್ಧಾರ ತಗೊಂಡಾಗ ನಾನು ಹೇಗೆ ಬೇಡ ಅನ್ಲಿ? ಅನುನ ನಾನೇ ತಡಿಬೋದಾಗಿತ್ತು, ಆದರೆ ಹಾರ್ಟ್ ಪ್ರಾಬ್ಲಮ್ ಇರೋ ಸುಬ್ಬುಗೆ ಒತ್ತಡ ಕೊಡಬಾರ್ದು ಅಂತ ಸುಮ್ಮನಿದ್ದೆ. ಅದೇ ಇವಾಗ ತಪ್ಪಾಯ್ತು ಅನ್ಸುತ್ತೆ. ನೋಡಾರ್ಯ, ನಿನಗೆ ನನ್ನ ಮಾತು ಒಪ್ಪಿಗೆ ಇಲ್ಲದೆ ಇದ್ರು ನೀನು ಅನುನ ಈ ಮನೆಗೆ ವಾಪಸ್ ಕರ್ಕೊಂಡು ಬರಲೇಬೇಕು. ಯಾಕೇನು ಮಾತಾಡ್ತಿಲ್ಲ? ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಸುಬ್ಬುಗೆ ನೀನೇ ಅನು ಸರ್ವಸ್ವ ಅಂತ ಮನದಟ್ಟು ಮಾಡೋ ಕೆಲಸ ನಿಂದು. ಆರ್ಯ, ನಿನ್ ಪ್ರೀತಿಗೋಸ್ಕರ 2 ಜನ್ಮ ಹಿಂಬಾಲಿಸಿದವಳನ್ನ ಅಷ್ಟು ಸುಲಭವಾಗಿ ಹೇಗ್ ಬಿಡಕ್ ಸಾಧ್ಯ? ಸುಬ್ಬು ಅವ್ರಿಗೋಸ್ಕರ
ನನ್ನ ಜೇಂಡೆಗೋಸ್ಕರ. ಅಮ್ಮ ಪ್ಲೀಸ್, ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋ ಶಕ್ತಿ ನನಗಿಲ್ಲ. ನಾನು ಆಗಲೇ ಎಲ್ಲರ ಮುಂದೆ ನನ್ನ ನಿರ್ಧಾರನ ತಿಳಿಸಿದ್ದೀನಿ. ಮತ್ತೆ ಈಗ ಯಾಕೆ ಈ ಮಾತು? ಅನು ಬದುಕನ್ನು ಚೆನ್ನಾಗಿ ರೂಪಿಸೋಕ್ಕೆ ಸುಬ್ಬು ಅವ್ರು ಕರ್ಕೊಂಡು ಹೋಗಿದ್ದಾರೆ. ಈಗ ಅನು ಜೀವನ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ಬೋದು ಅಷ್ಟೆ. ಅಮ್ಮ, ಕೆಲವು ಸತ್ಯಗಳು ಕಣ್ ತೆರೆಸುತ್ತೆ ಅಂತಾರೆ, ಆದ್ರೆ ಎದುರಿಗಿರೋ ಸತ್ಯ ನೋಡಿ ಕುರುಡಾಗ್ತಿರೋ ನಿನ್ನ ಮನ್ಸಿಗೆ ಏನ್ ಹೇಳ್ಬೇಕು? ಅನುನೇ ನಿನ್ ಬದುಕು, ಅಷ್ಟು ಗೊತ್ತಾಗ್ತಿಲ್ವಾ ನಿನ್ಗೆ? ಇದನ್ನ ಬೇರೆಯವ್ರು ಅರ್ಥ ಮಾಡಿಸ್ಬೇಕಾ ನಿನಗೆ? ನಿನ್ ನಿರ್ಧಾರದಿಂದ ಅನುಗೆ ಎಷ್ಟು ನೋವಾಗಿರ್ಬೋದು ಅಂತ ನಿನಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ವಾ? ನಮ್ಮನ್ನ ಈ ಸ್ಥಿತಿಗೆ ತಂದಿರೋ ಜೇಂಡಿನೇ ಹೆಚ್ಚಾದ್ನ ನಿನ್ಗೆ? ಅಮ್ಮ, ಜೇಂಡೆನ ಸುಮ್ಮನಿರು. ಅವನು ಮಾಡಿರೋ ಅಪರಾಧಕ್ಕೆ ಅವನು ಜೈಲಲ್ಲಿ ಇರ್ಬೇಕಿತ್ತು ಅಂತ ಅವನ ಬಗ್ಗೆ ಅನುಕಂಪ ತೋರಿಸಿದ್ರೆ ಆ ದೇವರು ನಿನ್ನನ್ನು ಒಪ್ಪಲ್ಲ. ಅಮ್ಮ, ಇದು ಅನುಕಂಪ ಅಲ್ಲ, ಋಣದ ಭಾರ. ಹಾಗಾದ್ರೆ ಅವಳ ಮೇಲೆ ನಿನ್ನ ಋಣ, ಅನುಕಂಪ, ಜವಾಬ್ದಾರಿ ಯಾವುದೂ ಇಲ್ವಾ? ಅಮ್ಮ, ನೀವೇನೇ ಹೇಳಿದ್ರು, ನೀನ್ ಏನೇ ಹೇಳಿದ್ರು ಕೇಳಿದ್ರು ಈ ಶಾರದಾ ದೇವಿದು ಒಂದೇ ಮಾತು, ಅನು ಮತ್ತೆ ಈ ಮನೆಗೆ ಬರಬೇಕು, ನಿನ್ನ ಹೆಂಡತಿಯಾಗಿ ಅಷ್ಟೇ. ನೆನಪಿಟ್ಕೊ. ಆರ್ಯ, ಈ ಹ್ಯಾಂಗಿಂಗ್ ಬೆಲ್ ಸದ್ದು ನಿನಗೆ ಅನುನ ನೆನಪಿಸದೇ ಇಲ್ವಾ? ಅಮ್ಮ, ಈಗ ದಯವಿಟ್ಟು ಅನು ಬಗ್ಗೆ ಮಾತಾಡೋದು ಬೇಡ. ಯಾಕೆ ಬೇಡ ಆರ್ಯ? ನಿನಗೆ ನಿನ್ನ ಸ್ನೇಹಿತ ನಿನ್ನ ಹತ್ರ ಇಲ್ಲ ಅಂತ ಅದೆಷ್ಟು ಅವನ ಬಗ್ಗೆ ಕನ್ವರ್ಸ್ತಾ ಇದೆಯಾ? ಅವನು ನೋಡದೆ ನಿನಗೆ ನೆಮ್ಮದಿಯಾಗಿರೋಕ್ಕಾಗದೇ ಇಲ್ಲ ಅಲ್ವಾ? ಅಮ್ಮ, ಜೇಂಡೆನೇ ಬೇರೆ. ಆ ಕೇಶವನೇ ನಿನ್ನ ಜೀವನದ ಮುಖ್ಯವಾದ ಸಮಸ್ಯೆ. ನಮ್ಮನ್ನ ಈಗ ಹೀಗೆ ಕಾಡಕ್ಕೆ ಶುರು ಮಾಡಿದೆ. ಆರ್ಯ, ಕೇಶವ ನಿನ್ನ ಲೈಫಲ್ಲಿ ಮತ್ತೆ ವಾಪಸ್ ಬಂದರೆ ನೀನು ನೆಮ್ಮದಿಯಾಗಿರ್ತೀಯ ಅಲ್ವಾ? ಅಮ್ಮ, ಜೇಂಡೆ ಸರಿ ಮಾಡೋಕ್ಕಾಗದಿರೋಷ್ಟು ತಪ್ಪು ಮಾಡಿದ್ರು ನಾನು ಅವನ ಋಣ ಹೊತ್ಕೊಂಡಿದ್ಯಾ ಅಲ್ವಾ? ನಿನ್ನ ತಾಯಿಯಾಗಿ ನೋಡ್ಕೊಂಡ ಒಪ್ಕೋತೀನಿ, ಆದರೆ ನಿನ್ನ ರಕ್ತ, ನಿನ್ನ ಉಸಿರು, ನಿನ್ನ ಕನಸು, ನಿನ್ನ ಮಗುನ ಹೊತ್ಕೊಂಡು ಅನು ತಾಯಿ ಆಗ್ತಿದ್ದಾಳಲ್ಲ, ಅವಳಿಗೆ ಯಾವ ಬೆಲೆನೂ ಇಲ್ವಾ? ಏನಾಗಿ ನೋಡ್ತಾ ಇದೆಯಾ? ಅಮ್ಮ, ನೀವೇನು ಹೇಳಿದ್ರಿ? ಅನು ಈಗ ನಿನ್ನ ಹೆಂಡತಿಯಾಗಿ ಮಾತ್ರ ಈ ಮನೆಯಿಂದ ಆಚೆ ಹೋಗಿಲ್ಲ, ನಿನ್ನ ಮಗುವಿನ ತಾಯಿಯಾಗಿ ಹೋಗಿದ್ದಾಳೆ.
ನನಗೆ ಪಾಯಸ ಒಬ್ಬಟ್ಟು ಕೊಡ್ತಿದ್ದಾನೆ. ಕೊಡ್ತೀನೋ ತಂದೆ, ಮೊದಲು ಬೀಗ ಹೊಡೆದಾಕೋ. ಕೊಡ್ತೀಯ ಇನ್ನೂ ಜೋರಾಗಿ ಹೊಡಿಯೋ. ಬಾಗಿಲ್ ಗಲ್ಲ ಕಣೋ, ಬೀಗ ಕೊಡಿಯೋ. ಬಂತ ಹೊಡಿತದೆ, ಬರ್ತಾ ಇಲ್ಲ. ಬಂದ್ಬಿಡ್ತು. ಬಾಗಿಲ್ ತೆಗಿ. ಬರ್ತಾ ಇಲ್ಲ. ಬೀಗ ತೆಗೆದ್ಬಿಡ್ತೀಯಪ್ಪ. ಬರ್ತಾ ಇಲ್ಲ. ಲೇ ಚಿಲ್ಕ ತೆಗಿಯೋ. ಬಂತಲ್ಲ ಪಾಯಸ. ಪಾಯಸನ ಊಟ ಪಾಯಸ ಊಟ ಎಲ್ಲೋದ ನನ್ನ ಊಟ? ಅನು ಈಗ ನಿನ್ನ ಹೆಂಡತಿಯಾಗಿ ಮಾತ್ರ ಈ ಮನೆಯಿಂದ ಆಚೆ ಹೋಗಿಲ್ಲ, ನಿನ್ನ ಮಗುವಿನ ತಾಯಿಯಾಗಿ ಹೋಗಿದ್ದಾಳೆ. ನೀನ್ ಮಾಡಿರೋ ತ್ಯಾಗನ ಮೂರ್ಖತನ ಅಂತ ಲೋಕ ಕರೆಯೋ ಮೊದಲು ಅನುನ ಮೊದಲು ವಾಪಸ್ ಮನೆ ಕರ್ಕೊಂಬ. ಅನು ತಾನಮ್ಮ ಆಗ್ತಿರೋ ವಿಷಯನ ನಿನ್ನ ಹತ್ರ ಹೇಳಕ್ಕೆ ಅದು ಎಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ಲೋ ಗೊತ್ತಿಲ್ಲ. ಅದಕ್ಕೂ ಮೊದಲು ನಾನೇ ನಿನಗೆ ಹೇಳ್ಬಿಟ್ಟೆ. ಅಮ್ಮ, ನೀವು ಹೇಳ್ತಿರೋದು ನಿಜಾನಮ್ಮ? ಈ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳಕ್ ಸಾಧ್ಯನಾ? ನಿನಗೆ ನಿನ್ ಗೆಳೆಯನ ಭಾವನೆಗಳು ಅರ್ಥ ಆಗುತ್ತೆ. ನಿನ್ ಮಗುವಿನ ತಾಯಿ ಆಗ್ತಿರೋ ಅನು ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಗ್ತಿಲ್ಲ ಅಲ್ವಾ? ಪಾಪ ಅನು ತಾನ್ ತಾಯಿ ಆಗ್ತಿದ್ರು ಆ ಖುಷಿನ ಸಂಭ್ರಮಿಸಕ್ಕಾಗ್ತಾ ಇಲ್ಲ. ಇಂಥ ಸಮಯದಲ್ಲಿ ಪ್ರತಿ ಹೆಣ್ಣು ತನ್ನ ಗಂಡ ತನ್ನ ಜೊತೆಲಿರ್ಬೇಕು ಅಂತ ಬಯಸ್ತಾಳೆ. ಆದರೆ ನಮ್ಮ ಮನು ಆ ಭಾಗ್ಯ ಕೇಳ್ಕೊಂಡು ಬಂದಿಲ್ಲ. ಅಮ್ಮ ಅಮ್ಮ ಅನು ಯಾಕೆ ಇದನ್ನೆಲ್ಲ ನನ್ಗೆ ಹೇಳಲಿಲ್ಲ? ಹೇಗಪ್ಪ ಹೇಳ್ತಾಳೆ? ಅದನ್ನ ನೀನು ಹೇಳೋಕೆ ಅವಕಾಶನೇ ಕೊಟ್ಟಿಲ್ವಲ್ಲ. ಆರ್ಯ, ಶಾಶ್ವತವಾಗಿ ನೀನು ನಿನ್ನ ಬದುಕನ್ನ ಕಳ್ಕೊಳ್ಳೋ ಮೊದಲು ಎಲ್ಲವನ್ನು ನೀನು ಕಂಟ್ರೋಲಲ್ಲಿ ತಗೋ. ಶಕ್ತಿಶಾಲಿ ಹನುಮಂತನ್ಗೂ ಒಂದು ಸಮಯದಲ್ಲಿ ತನ್ನ ಒಳಗಿನ ಶಕ್ತಿ ಮರ್ತೋಗಿತ್ತಂತೆ. ನಮ್ಮ ವೀಕ್ನೆಸ್ಗಳನ್ನ ನೆಪ ಮಾಡದೆ ಎಲ್ಲವನ್ನು ಮೆಟ್ಟಿ ನಿಲ್ಬೇಕಲ್ವಾ? ಇದು ನಿನ್ ಬದುಕು, ಅನು ನಿನ್ ಹೆಂಡತಿ. ಇನ್ನೂ ನಿನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ಆಗಲ್ಲ. ನಾನು ಅಪ್ಪ ಆಗ್ತಿದ್ದೀನ? ನಾನು ಅಪ್ಪ ಆಗ್ತಿದ್ದೀನಿ. ಅಪ್ಪ ಅನ್ನೋ ಮಾತು ಕೇಳಿದ ತಕ್ಷಣ ಮೈಯೆಲ್ಲ ರೋಮಾಂಚನ ಆಗುತ್ತೆ. ನಾನು ಅಪ್ಪ ಆಗ್ತಿದ್ದೀನಿ.
ನಾನು ಅಪ್ಪ ಆಗ್ತಿದ್ದೀನಿ. ಅನು ಆದಷ್ಟು ಬೇಗ ನಾನು ನಿನ್ನ ನೋಡಬೇಕು, ಆದಷ್ಟು ಬೇಗ ನಾನು ನಿನ್ನ ನೋಡಬೇಕು.